ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ನೀವೆಲ್ಲರೂ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅನ್ಕೊಳ್ತೀನಿ. ಇವತ್ತು ಮತ್ತೊಮ್ಮೆ ನಮ್ಮ ಮಾರ್ಕೆಟ್ ಅಲ್ಲಿ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಅದರ ಹಿಂದಿನ ಕಾರಣಗಳೇನು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಜೊತೆಗೆ ಹಲವಾರು ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಕೂಡ ಅಪ್ಡೇಟ್ ಗಳು ಬಂದಿದ್ದಾವೆ, ಅವುಗಳ ಬಗ್ಗೆ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಗೆಳೆಯರಿ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಕಂಡೀಷನ್ ಅಂದೆ ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಲಿಂಕ್ ಅನ್ನ ಬಳಸ್ಕೊಂಡು ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು, ನಿಫ್ಟಿಯಲ್ಲಿ 336 ಪಾಯಿಂಟ್ಸ್ ಅಥವಾ 1.3% ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಓಪನಿಂಗ್ ಕೂಡ ಗ್ಯಾಪ್ ಡೌನ್ ಅಲ್ಲಿ ಆಯ್ತು ನೋಡಬಹುದು. ಅನಂತರ ಎಲ್ಲೂ ರಿಕವರಿ ಮೋಡ್ ಗೆ ಬರಲೇ ಇಲ್ಲ ಮಾರ್ಕೆಟ್ ಅಂತ ಹೇಳ್ಬೋದು. ಸೇಮ್ ಲೆವೆಲ್ ಅಲ್ಲೇ ಟ್ರೇಡ್ ಆಯ್ತು ಅಪ್ ಟು ಅರೌಂಡ್ 1 ಗಂಟೆವರೆಗೂ. ನಂತರ 1 ಗಂಟೆ ನಂತರ ಎಸ್ಪೆಷಲಿ ನೋಡಬಹುದು ಇನ್ನು ಡೌನ್ ಫಾಲ್ ಜಾಸ್ತಿನೇ ಆಯ್ತು, ಅದು ರಿಕವರ್ ಆಗ್ಲೇ ಇಲ್ಲ. ಇವತ್ತಿನ ಓಪನಿಂಗ್ ನೋಡಬಹುದು 25,571ಕ್ಕೆ ಓಪನ್ ಆಯ್ತು. ನಿನ್ನೆ ಕ್ಲೋಸ್ ಆಗಿದ್ದು 25,807ಕ್ಕೆ, ಅಂದ್ರೆ ಮೋರ್ ದೆನ್ 200 ಪಾಯಿಂಟ್ಸ್ ಡೌನ್ ಅಲ್ಲೇ ಓಪನ್ ಆಯ್ತು. ನಂತರ ಪರ್ಫಾರ್ಮೆನ್ಸ್ ಡೌನ್ ಆಗ್ತಾನೆ ಮುಂದುವರೆತು. ಓವರ್ ಆಲ್ 336 ಪಾಯಿಂಟ್ಸ್ ಡೌನ್ ಅಲ್ಲಿ ನಮ್ಮ ಮಾರ್ಕೆಟ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇವತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗಲೂ ಕೂಡ ನೆಗೆಟಿವ್ ಆಯ್ತು. ಇವನ್ ಏಷ್ಯನ್ ಮಾರ್ಕೆಟ್ ಗಳು ಕೂಡ ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತಾ ಇದ್ವು. ನಿನ್ನೆ ಅಮೆರಿಕನ್ ಮಾರ್ಕೆಟ್ ಕೂಡ ನೆಗೆಟಿವ್ ಅಲ್ಲೇ ಟ್ರೇಡ್ ಆಗಿತ್ತು ಅಥವಾ ಕ್ಲೋಸಿಂಗ್ ಅನ್ನ ಕೊಟ್ಟಿತ್ತು. ಕ್ಲಿಯರ್ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ ನ ಮೇಲೂ ಕೂಡ ಆಗಿದೆ ಅಂತ ಹೇಳ್ಬೋದು ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಕೂಡ ನೋಡಬಹುದು 1048 ಪಾಯಿಂಟ್ಸ್ ಅಥವಾ 1.25% ಡೌನ್ ಫಾಲ್ ಇದೆ. ಸೇಮ್ ಚಾರ್ಟ್ ಪ್ಯಾಟರ್ನ್ ನಮಗೆ ಇಲ್ಲೂ ಕೂಡ ನೋಡ್ಲಿಕ್ಕೆ ಕಾಣ್ತಾ ಇದೆ, ನೋಡಬಹುದು. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ 15 ಅಲ್ಲಿ ನೋಡಬಹುದು 1.56% ಡೌನ್ ಪರ್ಫಾರ್ಮೆನ್ಸ್ ಇದೆ. ನಿಫ್ಟಿ 100 ಅಲ್ಲಿ 1.34% ಡೌನ್ ಫಾಲ್ ಇದೆ. ನಿಫ್ಟಿ 200 1.41% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ ನಿಫ್ಟಿ 500 1.43% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅಂದ್ರೆ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಪ್ ಟು 1.5% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಲ್ಲೂ ಏನು ಬಿಲೋ 1% ಡೌನ್ ಆಗ್ಲೇ ಇಲ್ಲ. ಎಲ್ಲ ಕಡೆ ಕೂಡ ಮೋರ್ ದನ್ 1% ಡೌನ್ ಫಾಲ್ ಕಂಟಿನ್ಯೂ ಆಗಿದೆ. ಇನ್ನು ಮಿಡ್ ಕ್ಯಾಪ್ ಶೇರ್ ಗಳ ಕಡೆ ಬಂದ್ರೆ ಮಿಡ್ ಕ್ಯಾಪ್ 15 ಅಲ್ಲಿ ನೋಡಬಹುದು 1.69% ಡೌನ್ ಫಾಲ್ ಇದೆ. ಮಿಡ್ ಕ್ಯಾಪ್ 100 ಅಲ್ಲಿ 1.71% ಡೌನ್ ಫಾಲ್ ಇದೆ. ಮಿಡ್ ಕ್ಯಾಪ್ 115 ಅಲ್ಲಿ 1.65% ಡೌನ್ ಇದೆ. ಅಂದ್ರೆ ಇಲ್ಲೂ ಕೂಡ ಮೋರ್ ದೆನ್ 1.5% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಮಿಡ್ ಕ್ಯಾಪ್ ಶೇರ್ಗಳಲ್ಲೂ ಏನು ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿಲ್ಲ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಅಲ್ಲೂ ಕೂಡ ನೋಡಬಹುದು ಸ್ಮಾಲ್ ಕ್ಯಾಪ್ 50 1.88% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸ್ಮಾಲ್ ಕ್ಯಾಪ್ 100 1.79% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸ್ಮಾಲ್ ಕ್ಯಾಪ್ 250 1.61% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅಂದ್ರೆ ಇಲ್ಲೂ ಕೂಡ 1.5% ಗಿಂತ ಜಾಸ್ತಿನೇ ಡೌನ್ ಫಾಲ್ ಇದೆ, ಅಥವಾ ನಿಯರ್ಲಿ 2% ವರೆಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಸ್ಮಾಲ್ ಕ್ಯಾಪ್ ಕೂಡ. ಅಂದ್ರೆ ಬಿಲೋ 1% ಎಲ್ಲೂ ಡೌನ್ ಆಗ್ಲಿಲ್ಲ, ಎಲ್ಲವೂ ಕೂಡ 1% ಮೇಲೇನೆ ಡೌನ್ ಫಾಲ್ ಬಂದಿದೆ. ಅದು ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ ಆಗ್ಬಹುದು, ಅಥವಾ ಮಿಡ್ ಕ್ಯಾಪ್ ಆಗ್ಬಹುದು, ಅಥವಾ ಸ್ಮಾಲ್ ಕ್ಯಾಪ್ ಆಗ್ಬಹುದು. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು 1.46% ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಅಂದ್ರೆ ಇಲ್ಲೂ ಕೂಡ ನಿಯರ್ಲಿ 1.5% ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ. ಓವರ್ ಆಲ್ ಎಲ್ಲೂ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ, ಎಲ್ಲ ಕಡೆ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ಇಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನಿಫ್ಟಿ ಆಟೋದಲ್ಲಿ ನೋಡಬಹುದು. ಇವತ್ತು ನಿಯರ್ಲಿ 1% ಡೌನ್ ಫಾಲ್ ಇದೆ, ಅಥವಾ 0.95% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಿಫ್ಟಿ ಆಟೋ ಸೆಕ್ಟರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇತ್ತು, ಇವತ್ತು ಅಲ್ಲೂ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಇನ್ನು ನಿಫ್ಟಿ ಬ್ಯಾಂಕ್ ಅಲ್ಲಿ 0.91% ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ. ಫೈನಾನ್ಷಿಯಲ್ ಸರ್ವಿಸಸ್ 0.91% ಡೌನ್ ಆಗಿದೆ. FMCG ನಲ್ಲಿ 1.9% ಡೌನ್ ಫಾಲ್ ಇದೆ. FMCG ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾನೆ ಇಲ್ಲ, ಇವತ್ತು ಕೂಡ ನಿಯರ್ಲಿ 2% ಡೌನ್ ಫಾಲ್ ಬಂದಿದೆ. IT ನಿಯರ್ಲಿ 1.5% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬೆಟರ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಇದನ್ನ, ಯಾಕೆಂದ್ರೆ ನಿನ್ನೆ 5.5% ಡೌನ್ ಆಗಿತ್ತು. ಇವತ್ತು ಕೂಡ ಓಪನಿಂಗ್ ಹಂಗೆ ಇತ್ತು, ಪಾನಿಕಿಂಗ್ ನೋಡ್ಲಿಕ್ಕೆ ಸಿಕ್ತು. ಬಟ್ ಎಂಡ್ ಆಫ್ ದ ಡೇ ಒಂದಷ್ಟು ರಿಕವರ್ ಆಗಿದೆ. ಹಾಗಾಗಿ ನಮಗೆ ಜಸ್ಟ್ 1.5% ಡೌನ್ ಫಾಲ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ನೋಡೋಣ, ಅದನ್ನು ಕೂಡ ಮುಂದೆ ಇನ್ನು ಒಂದಷ್ಟು ವಿಷಯನ ತಿಳ್ಕೊಳ್ಳೋಣ. ಮೀಡಿಯಾದಲ್ಲಿ 0.76% ಡೌನ್ ಇದೆ. ಮೆಟಲ್ ಅಲ್ಲಿ 3.31% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಮೆಟಲ್ ಸೆಕ್ಟರ್ ಕೂಡ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿತ್ತು, ಇವತ್ತು ಅಲ್ಲೂ ಕೂಡ ಹೆಚ್ಚಿನ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಫಾರ್ಮಾದಲ್ಲಿ 0.85% ಡೌನ್ ಇದೆ. PSU ಬ್ಯಾಂಕ್ 0.68% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ರಿಯಾಲಿಟಿ 2.23% ಡೌನ್ ಇದೆ. ಪ್ರೈವೇಟ್ ಬ್ಯಾಂಕ್ಸ್ 1.02% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹೆಲ್ತ್ ಕೇರ್ 0.85% ಡೌನ್ ಆಗಿದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ 1.29% ಡೌನ್ ಪರ್ಫಾರ್ಮೆನ್ಸ್ ಇದೆ. ಆಯಿಲ್ ಅಂಡ್ ಗ್ಯಾಸ್ 1.88% ಡೌನ್ ಫಾಲ್ ಇದೆ. ಅಂದ್ರೆ ಎಲ್ಲಾ ಕಡೆ ಡೌನ್ ಫಾಲ್ ಇದೆ. ಅದರಲ್ಲೂ 1.5% 2% ಅಬೌವ್ 2% ಈ ರೀತಿ ಡೌನ್ ಫಾಲ್ ಇದೆ. ಬಿಲೋ 1% ಅಂದ್ರೆ ಕೆಲವು ಸೆಕ್ಟರ್ಸ್ ಲೈಕ್ PSU ಬ್ಯಾಂಕ್ಸ್, ಫಾರ್ಮ್, ಆಟೋ, ಬ್ಯಾಂಕಿಂಗ್ ಸೆಕ್ಟರ್, ಇಲ್ಲಿ ಮಾತ್ರ ಬಿಲೋ 1% ಡೌನ್ ಫಾಲ್ ಬಂತು. ಮೆಜಾರಿಟಿ ಸೆಕ್ಟರ್ಸ್ ಅಬೌವ್ 1%, 1.5%, 2% ವರೆಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಒಟ್ಟಿನಲ್ಲಿ ಟ್ರೇಡ್ ಡೀಲ್ ಆದ ನಂತರ ಮಾರ್ಕೆಟ್ ಏನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿತ್ತು, ಆಲ್ಮೋಸ್ಟ್ ಅದೆಲ್ಲ ವೈಪೌಟ್ ಆಗಿದೆ. ಹಾಗಾದ್ರೆ ಯಾಕೆ ಈ ರೀತಿ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ಇವತ್ತು? ಎಸ್ಪೆಷಲಿ ಈ ವಿಚಾರಕ್ಕೆ ನಾವು ಬರೋದಾದ್ರೆ
ಮೊದಲಿಗೆ ಗ್ಲೋಬಲ್ ಕ್ಯೂಸ್ ಅನ್ನ ನೋಡೋಣ, ಇಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ. ಯುರೋಪಿಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ನೋಡಬಹುದು, ಯುರೋಪಿಯನ್ ಮಾರ್ಕೆಟ್ ಗಳಲ್ಲಿ 2%, 1%, 1% ಫ್ಲಾಟ್ ಅಥವಾ 0.4, 0.3, 0.5, 1.4 ಈ ರೀತಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಅಂದ್ರೆ ಯುರೋಪಿಯನ್ ಮಾರ್ಕೆಟ್ ಗಳಲ್ಲೂ ಕೂಡ ಎಲ್ಲೂ ಏನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ. ಮೆಜಾರಿಟಿ ಮಾರ್ಕೆಟ್ಸ್ ನೆಗೆಟಿವ್ ರಿಲೇಟೆಡ್ ಆಗ್ತದೆ. ಇನ್ನು ಏಷ್ಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಇಲ್ಲೂ ಕೂಡ ಅಷ್ಟೇ ನೋಡಬಹುದು, ಮೋರ್ ದನ್ 1% ಡೌನ್ ಫಾಲ್ ಇದೆ. ಅಂದ್ರೆ ಕ್ಲಿಯರ್ ಆಗಿ ತೋರಿಸ್ತಿದೆ ಗ್ಲೋಬಲ್ ಕ್ಯೂಸ್ ಇವತ್ತು ನೆಗೆಟಿವ್ ಇದೆ ಅಂತ. ಎಷ್ಟು ದಿನ ಗ್ಲೋಬಲ್ ಕ್ಯೂಸ್ ನೆಗೆಟಿವ್ ಇರ್ತಿತ್ತೋ, ಪಾಸಿಟಿವ್ ಇರ್ತಿತ್ತೋ, ನಮ್ಮ ಮಾರ್ಕೆಟ್ ಅಂತೂ ನೆಗೆಟಿವ್ ಇರ್ತಿತ್ತು. ಬಟ್ ಇವಾಗ ಗ್ಲೋಬಲ್ ಕ್ಯೂಸ್ ನೆಗೆಟಿವ್ ಇದ್ರೆ ನಮ್ಮ ಮಾರ್ಕೆಟ್ ಕೂಡ ನೆಗೆಟಿವ್ ಆಗ್ತಾ ಇದೆ. ಖಂಡಿತ ಇದಕ್ಕೆ ನಿಮ್ಗೆಲ್ರಿಗೂ ಬೇಜಾರಿದ್ದೇ ಇರುತ್ತೆ. ಬಟ್ ಕೆಲವು ಸಲ ಏನು ಮಾಡಕ್ ಆಗೋದಿಲ್ಲ ಮಾರ್ಕೆಟ್. ನಾನು ಲಾಸ್ಟ್ 15 ಡೇಸ್ ಬ್ಯಾಕ್ ಅನ್ಸುತ್ತೆ ಒಂದು ವಿಡಿಯೋನ ಕವರ್ ಮಾಡಿದ್ದೆ AI ಗೆ ಸಂಬಂಧಪಟ್ಟಂತೆ, ಯಾಕೆ ನಮ್ಮ ಮಾರ್ಕೆಟ್ ಬೀಳ್ತಿದೆ ಇದೇ ಕಾರಣಕ್ಕ ಅಂತ. ಅದರಲ್ಲಿ ಒಂದಷ್ಟು ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿದ್ದೆ. ಇನ್ ಕೇಸ್ AI ಫೇಲ್ಯೂರ್ ಆದ್ರೂ ಕೂಡ ಅದು ರಿಸ್ಕ್, ನಮ್ಮ ಮಾರ್ಕೆಟ್ ಸಕ್ಸಸ್ ಆದ್ರೂ ಕೂಡ ರಿಸ್ಕ್ ಅಂತ. ಗ್ಲೋಬಲ್ ಮಾರ್ಕೆಟ್ಸ್ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ ಮೇಲೆ ಬಿದ್ದೇ ಬೀಳುತ್ತೆ. ಬಟ್ ರಿಕವರಿ ಫಾಸ್ಟ್ ಇರುತ್ತೆ ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲಿ ಇದ್ದಾಗ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಜಸ್ಟ್ ಒಂದ್ ಸೈಡ್ ಮಾತ್ರ ನೋಡಕ್ ಆಗೋದಿಲ್ಲ, ಇನ್ನೊಂದ್ ಸೈಡ್ ನೋಡ್ಬೇಕಾಗುತ್ತೆ. ಬಟ್ ಲಾಸ್ಟ್ ಒಂದೂವರೆ ವರ್ಷದಿಂದ ನೋಡಿ ಬೇಜಾರಾಗ್ಬಿಟ್ಟಿದೆ ನಿಮ್ಗೆಲ್ರಿಗೂ, ನನಗೆ ಗೊತ್ತಿದೆ. ಬಟ್ ಏನು ಮಾಡಕ್ ಆಗೋದಿಲ್ಲ. ಮಾರ್ಕೆಟ್ ಜರ್ನಿಯಲ್ಲಿ ಇದೆಲ್ಲ ಕಾಮನ್. ನೀವು ಮಾರ್ಕೆಟ್ಗೆ ಹೊಸಬ್ರಷ್ಟೇ, ಮಾರ್ಕೆಟ್ ಏನು ಹೊಸದಲ್ಲ. ಹಾಗಾಗಿ ನಿಮ್ಗೆ ಇದನ್ನ ನೋಡಕ್ಕೆ ಕಷ್ಟ ಆಗ್ಬೋದು, ಬಟ್ ನೋಡ್ಲೇಬೇಕು, ವಿಧಿ ಇಲ್ಲ ಬೇರೆ. ಮೊದಲಿಗೆ ಗ್ಲೋಬಲ್ ಕ್ಯೂಸ್ ಅಂತೂ ಚೆನ್ನಾಗಿರ್ಲಿಲ್ಲ. ಯುರೋಪಿಯನ್ ಅಂಡ್ ಏಷ್ಯನ್ ಮಾರ್ಕೆಟ್ಸ್ ಅಷ್ಟೇ ಅಲ್ಲ, ನಿನ್ನೆ ಅಮೆರಿಕನ್ ಮಾರ್ಕೆಟ್ ಕೂಡ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿತ್ತು, ನೀವು ಇಲ್ಲಿ ನೋಡಬಹುದು. ಇದನ್ನ ಹೊರತುಪಡಿಸಿದ್ರೆ ನಿನ್ನೆ ನಮ್ಮ ಇನ್ಫ್ಲೇಷನ್ ಡೇಟಾ ಕೂಡ ರಿಲೀಸ್ ಆಗಿತ್ತು. ಮೇ ಬಿ ಅದು ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡಿರುತ್ತೆ. ಯಾಕಂದ್ರೆ ಎಸ್ಟಿಮೇಷನ್ಸ್ ಗಿಂತ ಜಾಸ್ತಿ ಬಂತು, ಒಂದಷ್ಟು ಡಿಸಪಾಯಿಂಟ್ಮೆಂಟ್ ಇರುತ್ತೆ. ಇನ್ನು IT ಸೆಕ್ಟರ್ ಬಂದಂತ ಕರೆಕ್ಷನ್, ಅಂದ್ರೆ ಇಲ್ಲಿ ಓವರ್ ಆಲ್ ಮಾರ್ಕೆಟ್ ನ ಮೇಲೆ ನೆಗೆಟಿವ್ ಸೆಂಟಿಮೆಂಟ್ ಅನ್ನ ಕ್ರಿಯೇಟ್ ಮಾಡಿದ್ದೆ IT ಸೆಕ್ಟರ್. ಯಾವಾಗ ಲಾಸ್ಟ್ ವೀಕ್ ಆಂಥ್ರೋಪಿಕ್ AI ರಿಲೀಸ್ ಆಯ್ತೋ ಅಲ್ಲಿಂದನೇ ಮಾರ್ಕೆಟ್ ಒಂದಷ್ಟು ನೆಗೆಟಿವ್ ಆಗ್ಲಿಕ್ಕೆ ಶುರುವಾಗಿದ್ದು. ಅದಕ್ಕೆ ಮುಂಚೆ ಎಸ್ಪೆಷಲಿ ಟ್ರೇಡ್ ಡೀಲ್ ನ ಸುದ್ದಿ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಇವತ್ತು ಕೂಡ ಇವತ್ತು ಬೆಳಗ್ಗೆ IT ಸೆಕ್ಟರ್ ಏನು 5%, 6% ಈ ರೀತಿ ಡೌನ್ ಫಾಲ್ ಕಂಡು ಬಂತು. ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಡೌನ್ ಫಾಲ್ ಗೂ ಕೂಡ ಎಸ್ಪೆಷಲಿ ಸಾಫ್ಟ್ವೇರ್ ರಿಲೇಟೆಡ್ ಸ್ಟಾಕ್ ಗಳೇ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದ್ದು. ಒಂದು ನೆಗೆಟಿವ್ ಸೆಂಟಿಮೆಂಟ್ ಅನ್ನ ಕ್ರಿಯೇಟ್ ಮಾಡಿರೋದೇ ಸಾಫ್ಟ್ವೇರ್ ರಿಲೇಟೆಡ್ ಸ್ಟಾಕ್ ಗಳು. ಅದೇ ಒಂದು ಕಾರಣವನ್ನ ಇಟ್ಕೊಂಡು ಒಂದಷ್ಟು ಸೆಲ್ ಆಫ್ ಕೂಡ ಮಾರ್ಕೆಟ್ ಗಳಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಬಟ್ ಎಲ್ಲದಕ್ಕೂ ಕೂಡ ಒಂದು ಅಂತ್ಯ ಇದ್ದೇ ಇರುತ್ತೆ. ನಾನು ನಿನ್ನೆ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದ್ದೆ. ಕೆಲವು ಅನಲಿಸ್ಟ್ ಗಳು ಹೇಳೋ ಪ್ರಕಾರ ಮಾರ್ಕೆಟ್ ಸುಮ್ನೆ ಓವರ್ ರಿಯಾಕ್ಟ್ ಮಾಡ್ತಿದೆ ಅಂತಾನು ಕೂಡ ಹೇಳ್ತಿದ್ದಾರೆ. ಹಾಗಂತ AI ಇಂಪ್ಯಾಕ್ಟ್ IT ಸ್ಟಾಕ್ ಗಳ ಮೇಲೆ ಇರೋದೇ ಇಲ್ಲ ಅಂತಲ್ಲ, ಖಂಡಿತ ಇದ್ದೇ ಇರುತ್ತೆ. ಬಟ್ ಅವರು ಹೊಸ ದಾರಿಗಳನ್ನ ಹುಡುಕೊಳ್ಳಬೇಕು ತಮ್ಮ ಬಿಸ್ನೆಸ್ ಅನ್ನ ಬೆಳೆಸೋದಕ್ಕೆ. ಎಷ್ಟು ದಿನ ನಮ್ಮ ಹತ್ರ ದುಡ್ಡಿದೆ ಅಂತ ಬೈಬ್ಯಾಕ್ ಮಾಡೋದಲ್ಲ, ಬೈಬ್ಯಾಕ್ ಮಾಡಿ ಸುಮ್ನಾಗೋದಲ್ಲ. ಮೇ ಬಿ ಅದನ್ನ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ ಬಳಸಿದ್ರೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ವೇನೋ, ಇನ್ನು ಅಡ್ವಾನ್ಸ್ಡ್ ಇರ್ತಾ ಇದ್ರೇನೋ. ಆ ನಿಟ್ಟಿನಲ್ಲಿ IT ಕಂಪನಿಗಳು ಫೋಕಸ್ ಮಾಡ್ಬೇಕಾಗುತ್ತೆ. ಈಗ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮೇಲೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕಾಗುತ್ತೆ, ಬೇರೆ ದಾರಿಗಳನ್ನ ಕಂಡುಕೊಳ್ಬೇಕಾಗುತ್ತೆ. ಹಾಗಾಗಿ ಒಂದಷ್ಟು ಸಮಯ ಅಂತೂ ತಗೊಳುತ್ತೆ. ಅಷ್ಟರಲ್ಲಿ ಇನ್ವೆಸ್ಟರ್ಸ್ ಫ್ರಸ್ಟ್ರೇಟ್ ಆಗಿರ್ತಾರೆ, ಕೇರ್ಫುಲ್ ಆಗಿ ಮೂವ್ ಆಗ್ಬೇಕಾಗುತ್ತೆ. ಒಟ್ಟಿನಲ್ಲಿ ಇವತ್ತು ಮಾರ್ಕೆಟ್ ನ ಮೇಲೆ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ. ಈವನ್ ಗ್ಲೋಬಲ್ ಮಾರ್ಕೆಟ್ ನ ಮೇಲೆ, ನಾಟ್ ಓನ್ಲಿ ಇಂಡಿಯನ್ ಮಾರ್ಕೆಟ್. ಅದು ಸಾಫ್ಟ್ವೇರ್ ರಿಲೇಟೆಡ್ ಕಂಪನಿಗಳು ಅಥವಾ ಆಂಥ್ರೋಪಿಕ್ AI ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಅದನ್ನ ಹೊರತುಪಡಿಸಿದ್ರೆ ಸಣ್ಣ ಪುಟ್ಟ ಸುದ್ದಿಗಳು ಇದ್ದೇ ಇರ್ತವೆ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ. ಫಾರ್ ಎಕ್ಸಾಂಪಲ್ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಯ್ತು, ಅಲ್ಲೂ ಏನಂತ ಪಾಸಿಟಿವ್ ಇರಲಿಲ್ಲ. ನಂತರ ರುಪಿ ಒಂದಷ್ಟು ವೀಕ್ನೆಸ್ ಆಗಿದೆ. ಇನ್ನು FISDS ಡೇಟಾ ಇನ್ನೂ ರಿಲೀಸ್ ಆಗಿಲ್ಲ, ಬಂದಾಗ ಗೊತ್ತಾಗುತ್ತೆ ಇವತ್ತು ಅವರು ಬೈಯಿಂಗ್ ಮಾಡಿದಾರ ಇಲ್ವಾ ಅಂತ. ಅವೆಲ್ಲವೂ ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದವೆ. ಮೇಜರ್ ಕಾರಣ ಅಥವಾ ಒಂದೇ ಒಂದು ದೊಡ್ಡ ಕಾರಣ ಅಂತಂದ್ರೆ ಅದು IT ಸೆಕ್ಟರ್ ಅಲ್ಲಿ ಅಥವಾ ಗ್ಲೋಬಲ್ ಲೆವೆಲ್ ಅಲ್ಲಿ ಸಾಫ್ಟ್ವೇರ್ ರಿಲೇಟೆಡ್ ಸ್ಟಾಕ್ ಗಳಲ್ಲಿ ಕಂಡು ಬರ್ತಿರುವಂತ ಸೆಲ್ ಆಫ್ ಅಂತಾನೆ ಹೇಳ್ಬೋದು. ಇನ್ನು ಇವತ್ತು ಆಕ್ಚುಲಿ IT ಸ್ಟಾಕ್ ಗಳಲ್ಲಿ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ತು. ನಾನಲ್ಲಿ TCS ಶೇರ್ ಅನ್ನು ಓಪನ್ ಮಾಡಿದೀನಿ. 2% ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ TCS. ಬಟ್ ಇವತ್ತಿನ ಲೋ ಇಂದ ನಾವೇನಾದ್ರೂ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು 3.69% ರಿಕವರ್ ಆಗಿದೆ. 3.5% ಗಿಂತ ಜಾಸ್ತಿ. ಆಕ್ಚುಲ್ ಆಗಿ ನೋಡಿದ್ರೆ 4% ಇರುತ್ತೆ. 3.5% ಗಿಂತ ಜಾಸ್ತಿ ರಿಕವರ್ ಆಗಿದೆ. ಹಾಗಾಗಿ ನಮಗೆ ಜಸ್ಟ್ 2% ನೋಡ್ಲಿಕ್ಕೆ ಕಾಣ್ತಾ ಇದೆ. ಇಲ್ಲ ಅಂದ್ರೆ ಆಸ್ ಯೂಶುವಲ್ 5-6% ಅಲ್ಲೇ ಇರ್ತಾ ಇತ್ತು. ನಂತರ ಇನ್ಫೋಸಿಸ್ ನೋಡಬಹುದು 1.23% ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಬಟ್ ಲೋ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು 5.71% ರಿಕವರ್ ಆಗಿದೆ. ಅಂದ್ರೆ ಆಲ್ಮೋಸ್ಟ್ ನಿಯರ್ಲಿ 6% ರಿಕವರ್ ಆಗಿದೆ. ಇನ್ನು ವಿಪ್ರೋ 2% ಡೌನ್ ಫಾಲ್ ಇದೆ. ಇವತ್ತಿನ ಲೋ ಇಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲೂ ಕೂಡ ನೋಡಬಹುದು ಮೋರ್ ದನ್ 2% ರಿಕವರ್ ಆಗಿದೆ. ರಿಕವರಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಓಪನಿಂಗ್ ಅಥವಾ ಅನಂತರ ಡೌನ್ ಫಾಲ್ ಕಂಡು ಬಂತು, ಅಲ್ಲೇ ಕ್ಲೋಸಿಂಗ್ ಕಂಡು ಬಂದಿದ್ರೆ ಇನ್ನೂ ಜಾಸ್ತಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿರ್ತಿತ್ತು. ಬಟ್ ಒಂದಷ್ಟು ರಿಕವರಿ IT ಸೆಕ್ಟರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಹಾಗಾಗಿ ಅಷ್ಟೇನು ದೊಡ್ಡ ಡೌನ್ ಫಾಲ್ ಇಲ್ಲ. ಇಲ್ಲಾಂದ್ರೆ ನೆನ್ನೆ ನೋಡಿದ್ವಲ್ಲ ಮೋರ್ ದನ್ 5% ಡೌನ್ ಫಾಲ್, ಅದೇ ರೀತಿ ಇರ್ತಾ ಇತ್ತು ಇವತ್ತು ಕೂಡ. ಬಟ್ ಒಂದಷ್ಟು ರಿಕವರಿ ಆಗಿದ್ದಾವೆ. ಬಟ್ ಈಗಲೂ ಕೇರ್ಫುಲ್ ಆಗಿರೋದು ಬೆಟರ್ ಈ ಸೆಕ್ಟರ್ ಅಲ್ಲಿ. ಇನ್ನು ನೆಕ್ಸ್ಟ್ ಸುದ್ದಿಗಳ ಕಡೆ ಬಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಇವತ್ತು ಫೋಕಸ್ ಅಲ್ಲಿ ಇತ್ತು. ಆ ಕಾರಣ ಕಂಪನಿ ಒಂದು ಸುದ್ದಿಯನ್ನ ಕೊಟ್ಟಿದೆ ನೋಡಬಹುದು. ರಿಲಯನ್ಸ್ ಇಂಡಸ್ಟ್ರೀಸ್ ವಿನ್ಸ್ US ಲೈಸೆನ್ಸ್ ಫಾರ್ ವೆನಿಜುವೆಲಾನ್ ಆಯಿಲ್. ಆಕ್ಚುಲಿ ಇದು ರಿಪೋರ್ಟ್ ಮೂಲಕ ಬಂದಿರುವಂತದ್ದು, ಕಂಪನಿ ಕೊಟ್ಟಿರುವಂತಹ ಸುದ್ದಿ ಅಲ್ಲ. ವೆನಿಜುವೆಲಾದಿಂದ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ರಿಲಯನ್ಸ್ ಇಂಡಸ್ಟ್ರೀಸ್ US ಇಂದ ಲೈಸೆನ್ಸ್ ಅನ್ನ ಪಡ್ಕೊಂಡಿದೆ ಅನ್ನುವಂತ ಸುದ್ದಿ. ಖಂಡಿತ ಒಳ್ಳೆ ಸುದ್ದಿನೇ. ಈಗಾಗಲೇ
ಈಗಾಗಲೇ ರಿಲಯನ್ಸ್ ಇಂಡಸ್ಟ್ರೀಸ್ ರಷ್ಯಾದಿಂದ ಪರ್ಚೇಸ್ ಮಾಡ್ತಿದ್ದನ್ನ ನಿಲ್ಲಿಸಿದೆ. ಕಾರಣ ಅಮೆರಿಕ ಹಾಕಿದ್ದಂತ ಹಾಗೂ ಯುರೋಪ್ ಹಾಕಿದಂತಹ ರೆಸ್ಟ್ರಿಕ್ಷನ್ ಗಳು. ಈಗ ವೆನೆಜುವೆಲಾ ಆಯಿಲ್ ಲೈಸೆನ್ಸ್ ಅನ್ನ ಪಡ್ಕೊಂಡಿದೆ ಅಂತ ಸುದ್ದಿ ಬಂದಿದೆ. ನೋಡೋಣ, ರಷ್ಯಾದಿಂದ ಪರ್ಚೇಸ್ ಮಾಡ್ತಿದ್ದಂತ ಪ್ರೈಸ್ ಗೆ ಸಿಕ್ಕರೆ ಅಥವಾ ಅದಕ್ಕಿಂತ ಕಡಿಮೆ ಪ್ರೈಸ್ ಗೆ ಸಿಕ್ಕರೆ ಖಂಡಿತ ಇದು ಬಿಗ್ ಡೆವಲಪ್ಮೆಂಟ್ ಆಗುತ್ತೆ. ಬಟ್ ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಈ ಸುದ್ದಿ ಕಾರಣಕ್ಕೆ ರಿಲಯನ್ಸ್ ಇಂಡಸ್ಟ್ರೀಸ್ ಫೋಕಸ್ ಅಲ್ಲಿತ್ತು. ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಲಿಲ್ಲ, ನೆಗೆಟಿವ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬಟ್ ಇದು ರಿಪೋರ್ಟ್ ಮೂಲಕ ಬಂದಿರುವಂತಹ ಅಫಿಷಿಯಲ್ ಅನೌನ್ಸ್ಮೆಂಟ್ ಅಲ್ಲ. ಇನ್ನು HAL ಫೋಕಸ್ ಅಲ್ಲಿ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ರಿಸಲ್ಟ್ ನ ಕಾರಣಕ್ಕೂ ಕೂಡ ಸುದ್ದಿ ಇತ್ತು. ಜೊತೆಗೆ ಒಂದು ಡೀಲ್ ಬಗ್ಗೆ ಕೂಡ ಸುದ್ದಿ ಬಂದಿದೆ. ನೋಡಬಹುದು, HAL ಶೇರ್ ಪ್ರೈಸ್ ರೈಸಸ್ ಓವರ್ 1% ಆಫ್ಟರ್ 2312 crore ಡಾರ್ನಿಯರ್ ಡೀಲ್. ಡಾರ್ನಿಯರ್ ಜೊತೆ 2302 ಕೋಟಿ ಡೀಲ್ ಮಾಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಸ್ಟಾಕ್ ಅಲ್ಲೂ ಕೂಡ ಒಂದಷ್ಟು ಒಳ್ಳೆಯ ಪರ್ಫಾರ್ಮೆನ್ಸ್ ಬಂದಿದೆ. ಇನ್ನು ಜೆನ್ಸಾರ್ ಟೆಕ್ನಾಲಜೀಸ್ ಕೂಡ ಸುದ್ದಿಲಿತ್ತು. ಕಾರಣ ಕಂಪನಿಗೆ ಲಾಂಗ್ ಟರ್ಮ್ ಡೀಲ್ ಒಂದು ಸಿಕ್ಕಿದೆ. $210 ಮಿಲಿಯನ್ ಮೊತ್ತದ ಅಥವಾ $1 ಮಿಲಿಯನ್ ಮೊತ್ತದ ಆರ್ಡರ್. ಇದು ಫೈನಾನ್ಷಿಯಲ್ ಸರ್ವಿಸಸ್ ಕ್ಲೈಂಟ್ ನಿಂದ ಸಿಕ್ಕಿರುವಂತದ್ದು. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 1.76% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಮುತ್ತೂಟ್ ಫೈನಾನ್ಸ್ ಸುದ್ದಿಯಲ್ಲಿತ್ತು. ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ರಿಸಲ್ಟ್ ಅನ್ನು ನಾನು ಕವರ್ ಮಾಡಿದ್ದೆ. ರಿಸಲ್ಟ್ ಚೆನ್ನಾಗಿತ್ತು. ಬಟ್ ಸ್ಟಿಲ್ ಮಾರ್ಕೆಟ್ ಅಲ್ಲಿ ನಿಯರ್ಲಿ 12% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಜೊತೆಗೆ ಇದು ಮುತ್ತೂಟ್ ಫೈನಾನ್ಸ್ ಅಷ್ಟೇ ಸೀಮಿತ ಆಗಿಲ್ಲ. ಗೋಲ್ಡ್ ಲೋನ್ ಪ್ರೊವೈಡ್ ಮಾಡುವಂತ ಎಲ್ಲಾ ಕಂಪನಿಗಳ ಡೌನ್ ಫಾಲ್ ಗೂ ಕೂಡ ಕಾರಣ ಆಗಿದೆ. IIFL ಫೈನಾನ್ಸ್ ಆಗ್ಬಹುದು, ಮಣಪ್ಪುರಂ ಫೈನಾನ್ಸ್ ಆಗ್ಬಹುದು, ಮುತ್ತೂಟ್ ಫೈನಾನ್ಸ್ ಆಗ್ಬಹುದು. 3 ಕಂಪನಿಗಳು ಕೂಡ ಗೋಲ್ಡ್ ಲೋನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತವು. ಈ 3 ಕಂಪನಿಗಳಲ್ಲೂ ಕೂಡ ಡೌನ್ ಫಾಲ್ ಕಂಡು ಬಂದಿದೆ. ಅದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ಏನು ಕಂಪನಿಗಳ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ, ಇದು ಸಸ್ಟೈನ್ ಆಗುತ್ತಾ ಅನ್ನೋದ್ರ ಬಗ್ಗೆ ಕ್ವಶನ್ ಮಾರ್ಕ್ ಎದ್ದೇಳ್ತಿದೆ. ಕಾರಣ ಈಗ ರೆಕಾರ್ಡ್ ರ್ಯಾಲಿ ಕೊಟ್ಟಿದೆ ಗೋಲ್ಡ್. ಹಾಗಾಗಿ ಕಂಪನಿಗಳ AUM ಜಾಸ್ತಿ ಆಗಿರುತ್ತೆ. ಮುಂದಿನ ದಿನಗಳಲ್ಲಿ ಅಷ್ಟೇ ಪ್ರಮಾಣದಲ್ಲಿ ಏನಿರೋದಿಲ್ಲಲ್ಲ, ಗೋಲ್ಡ್ ರೇಟ್ ಬದಲಾವಣೆ ಆಗುತ್ತೆ. ಹಾಗಾಗಿ ಒಂದಷ್ಟು ಪ್ರಶ್ನೆಗಳನ್ನ ರೈಸ್ ಮಾಡ್ತಿದ್ದಾರೆ. ನೋಡಬಹುದು, ಇನ್ ಎ ನೋಟ್ ಅರ್ಲಿಯರ್ ದಿಸ್ ವೀಕ್ CLSA said gold prices have risen more than 20% in the past 3 months, driving strong growth in firms gold loan assets. ಗೋಲ್ಡ್ ಲೋನ್ ಅಸೆಟ್ಸ್ ಏನ್ ಜಾಸ್ತಿ ಆಗಿದೆ, ಗೋಲ್ಡ್ ಪ್ರೈಸ್ ಜಾಸ್ತಿ ಆಗಿರೋದಕ್ಕೆ ಆಗಿದೆ. ಇನ್ ಕೇಸ್ ಅಲ್ಲಿ ಕರೆಕ್ಷನ್ ಬಂದ್ರೆ ಒಬ್ವಿಯಸ್ಲಿ ಕಡಿಮೆ ಆಗುತ್ತೆ. ಜೊತೆಗೆ ಕಂಪನಿ 640 ಕೋಟಿ ಅರ್ನಿಂಗ್ಸ್ ಕೂಡ ಇಂಟ್ರೆಸ್ಟ್ ಇನ್ಕಮ್ ಇಂದ ಬಂದಿರುವಂತ ರಿಕವರ್ಡ್ ಫ್ರಮ್ ನಾನ್ ಪರ್ಫಾರ್ಮಿಂಗ್ ಲೋನ್ಸ್ NPS ಇಂದ. ಇದೆಲ್ಲವೂ ಕೂಡ ಒಂದಷ್ಟು ಕರೆಕ್ಷನ್ ಗೆ ಕಾರಣ ಆಗಿದೆ. ಬಟ್ ಇಲ್ಲಿ ಓವರ್ ಆಲ್ ಸೆಕ್ಟರ್ ನ ಮೇಲೆ ಇಂಪ್ಯಾಕ್ಟ್ ಆಗಿದೆ, ಗೋಲ್ಡ್ ಲೋನ್ ಸೆಗ್ಮೆಂಟ್ ಮೇಲೆ. ನಾಟ್ ಓನ್ಲಿ ಮುತ್ತೂಟ್ ಫೈನಾನ್ಸ್, ಗೋಲ್ಡ್ ಲೋನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಎಲ್ಲ ಕಂಪನಿಗಳಲ್ಲೂ ಕೂಡ ಒಂದಷ್ಟು ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ಡಾಬರ್ ಇಂಡಿಯಾ ಕೂಡ ಇವತ್ತು ಸುದ್ದಿಯಲ್ಲಿತ್ತು. ಕಾರಣ ಕಂಪನಿ ತಮಿಳುನಾಡಲ್ಲಿ ಹೊಸ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನು ಸ್ಥಾಪನೆ ಮಾಡ್ಲಿಕ್ಕೆ 400 ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಆಗಿತ್ತು. ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗ್ಲಿಲ್ಲ, ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಟ್ರಾನ್ಸ್ ರೈಲ್ ಲೈಟಿಂಗ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿತ್ತು. ಕಾರಣ ಕಂಪನಿಗೆ 2350 ಕೋಟಿ EPC ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲೂ ಕೂಡ 1.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ದಿಲೀಪ್ ಬಿಲ್ಡ್ಕಾನ್ ಕೂಡ ಸುದ್ದಿಯಲ್ಲಿತ್ತು. ಕಾರಣ ಕಂಪನಿಗೆ 124 ಕೋಟಿ ಪ್ರಾಜೆಕ್ಟ್ ಸಿಕ್ಕಿದೆ. ಜೊತೆಗೆ ಇದು 24 ವರ್ಷಗಳ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್, ಆಪರೇಷನ್ಸ್, ಮೇಂಟೆನೆನ್ಸ್ ಇದೆಲ್ಲವೂ ಕೂಡ ಒಳಗೊಂಡಿರುತ್ತೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಬಟ್ ಇಲ್ಲೂ ಏನ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ. 5% ಡೌನ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸರಿಗಳಿರಿ, ಹಾಗೆ ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗ್ಬಹುದು. ಇಲ್ಲಿ ಯಾವುದೇ ಸ್ಟಾಕ್ ರೆಕಮೆಂಡೇಶನ್ ಇರೋದಿಲ್ಲ. ಬಟ್ ಒಂದು ಸ್ಟಾಕ್ ಅನ್ನ ಹೇಗೆ ಸೆಲೆಕ್ಟ್ ಮಾಡಬೇಕು ಅನ್ನೋದ್ರಿಂದ ಹಿಡಿದು ಯಾವೆಲ್ಲ ಪ್ಯಾರಾಮೀಟರ್ಸ್ ನಾವು ಚೆಕ್ ಮಾಡಬೇಕು ಅನ್ನುವಂತ ವಿಷಯಗಳು ಇರುತ್ತೆ. ಜೊತೆಗೆ ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್ ಎಲ್ಲವೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. 6 ತಿಂಗಳ ಕೋರ್ಸ್ ಆಗಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಪ್ಯೂರ್ಲಿ ಕಲಿಯುವ ಆಸಕ್ತಿ ಇರೋರಿಗೆ ಮಾತ್ರ. ಯಾಕಂದ್ರೆ ನಮಗೆ ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ಲೈಫ್ ಲಾಂಗ್ ಉಪಯೋಗಕ್ಕೆ ಬರುವಂತ ವಿಷಯವನ್ನ ಈ ಮೂಲಕ ತಿಳಿಸ್ಕೊಡ್ತೀವಿ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.